ಜೈ ಶ್ರೀ ಗಣೇಶ್. ಶ್ರೀಮಾತ್ರೆ ನಮಃ. ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನ ಟ್ಯಾರೋಟ್ ಗೈಡೆನ್ಸ್ ಹಾಗೂ ಚಾನಲಿಂಗ್ ಮೆಸೇಜ್ ಥ್ರೂ ಕಂಬೈನ್ಡ್ ಗೈಡೆನ್ಸ್ ಆಗಿ ನೋಡೋಣ. ಅಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಈ ವಿಡಿಯೋದಲ್ಲಿ ಹೇಳಿರುವ ವೃಷಭ ರಾಶಿಯವರ ಗೈಡೆನ್ಸ್ ಒಂದು ಕಲೆಕ್ಟಿವ್ ರೀಡಿಂಗ್ ತಗೊಂಡಿರುವಂತದ್ದು, ಸಾಮೂಹಿಕವಾಗಿ ಒಂದು ವೃಷಭ ರಾಶಿಯವರ ಎನರ್ಜಿ ಹೇಗಿದೆ ಅಂತ ಗೈಡೆನ್ಸ್ ತಗೊಂಡಿರುವಂತದ್ದು. ಹಾಗಾಗಿ 1 or 2 ಪಾಯಿಂಟ್ಸ್ ನಿಮ್ ಲೈಫ್ ಇವೆಂಟ್ಸ್, ನಿಮ್ಮ ಲೈಫ್ ಸಂದರ್ಭಗಳಿಗೆ ತಕ್ಕಂತೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ 100% ಕನೆಕ್ಟ್ ಆಗ್ಬೇಕು ಅನ್ನೋದೇನು ಇಲ್ಲ. ಬಿಕಾಸ್ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಓಪನ್ ಮೈಂಡ್ ಆಗಿ ಇದನ್ನ ಆಸ್ ಎ ಜನರಲ್ ಗೈಡೆನ್ಸ್ ಆಗಿ ರಿಸೀವ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕನೆಕ್ಟ್ ಆದ ವಿಷಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ನಾವು ಇಷ್ಟಪಟ್ಟು ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತೀವಿ. ನಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಇನ್ನು ಹೆಚ್ಚೆಚ್ಚು ಟ್ಯಾರೋಟ್ ಗೈಡೆನ್ಸ್, ಚಾನಲಿಂಗ್ ಮೆಸೇಜಸ್ ಆಗಿರಬಹುದು, ಸ್ಪಿರಿಚುವಲ್ ಟಾಪಿಕ್ಸ್ ರಿಲೇಟೆಡ್ ಆಗಿರಬಹುದು, ಲೈಕ್ ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಸೈಂಟಿಫಿಕ್ ಆಗಿ ಹೇಗೆ ಒಂದು ಸ್ಪಿರಿಚುಯಾಲಿಟಿನ ಇಂಡಲ್ಜ್ ಮಾಡಬಹುದು ಅನ್ನೋದಾಗಿರಬಹುದು, ಅಂಡ್ ಹೀಲಿಂಗ್ ರಿಲೇಟೆಡ್ ರೇಖಿ, ಲಾಮಾಫೇರಾ, ಯೋಗಮಾಯ, ಆಕಾಶಿಕ್ ರೆಕಾರ್ಡ್, ಇನ್ನು ಮುಂತಾದ ಟಾಪಿಕ್ಸ್ ಗಳ ಬಗ್ಗೆ ಹಂತವಾಗಿ ಯಾವ ರೀತಿ ಡಿವೈನ್ ಗೈಡೆನ್ಸ್ ಬರ್ತಾ ಹೋಗುತ್ತೋ ಅಂಡ್ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೋ ಅದ್ರ ಮೇಲೆ ಹಂತವಾಗಿ ವಿಡಿಯೋಸ್ ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಒಂದ್ಸಲಿ ನಮ್ಮ ಚಾನೆಲ್ ನ ಚೆಕ್ಔಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವೃಷಭ ರಾಶಿಯವರ ಓವರ್ ಆಲ್ ಎನರ್ಜಿ ಹೇಗಿದೆ ಕರೆಂಟ್ ಸಿಚುವೇಶನ್ ಅಲ್ಲಿ, ಅಂಡ್ ಅದೇ ಪ್ರಕಾರ ಲವ್ ಅಂಡ್ ರಿಲೇಶನ್ಶಿಪ್ ರೀಡಿಂಗ್ ಗೈಡೆನ್ಸ್ ತಗೊಳ್ಳೋಣ. ಅದಾದ್ಮೇಲೆ ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಅದಾದ್ಮೇಲೆ ಎಜುಕೇಶನ್ ಸ್ಟೂಡೆಂಟ್ಸ್ ಗಳಿಗೆ ಆಗಸ್ಟ್ ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಅಂಡ್ ಕರಿಯರ್, ಜಾಬ್, ಬಿಸ್ನೆಸ್ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಹೇಗಿದೆ ನೋಡೋಣ. ಅಂಡ್ ಹೆಲ್ತ್ ರಿಲೇಟೆಡ್ ಗೈಡೆನ್ಸ್ ನ ತಗೊಳ್ಳೋಣ. ಒಂದೊಂದೇ ಇದನ್ನ ಗೈಡೆನ್ಸ್ ನೋಡೋಣ ಬನ್ನಿ. ಮೊದಲನೇದಾಗಿ ಓವರ್ ಆಲ್ ಒಂದು ವೃಷಭ ರಾಶಿಯವರ ಎನರ್ಜಿ ಆಗಸ್ಟ್ ಮಂತ್ ಅಲ್ಲಿ ಹೇಗಿದೆ ನೋಡೋದಾದ್ರೆ, 2 of Cups ಅಂಡ್ ಲವರ್ ಕಾರ್ಡ್, ಪೇಜ್ ಆಫ್ ಫ್ಯಾಂಡ್ಸ್ ಬಂದಿಲ್ಲ. ಓಕೆ, ಸೊ ಸಿಂಗಲ್ ಇರೋರೆಲ್ಲ ಲವರ್ಸ್ ಕಾರ್ಡ್ ಬಂದಿದೆ. ನಿಮಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಲವ್ ಚಾಪ್ಟರ್ ಶುರು ಆಗುತ್ತೆ. ಬೈ ಡಿಫಾಲ್ಟ್ ನೀವು ಸುಂದರವಾಗಿ ಇರುವಂತಹ ಥಿಂಗ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು ಇಷ್ಟಪಡ್ತೀರಾ. ನೀವು ಸಹ ನೋಡ್ಲಿಕ್ಕೆ ಸುಂದರವಾಗಿರ್ತೀರಾ. ಸೊ ದೃಷ್ಟಿ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ. ಏನಾದ್ರು ಕಾಡ್ಗೆ ಅದು ಇದು ಹಚ್ಕೊಳ್ತಾರಲ್ಲ, ಆ ತರ ಹಚ್ಕೊಳ್ಳಿ. ಅಥವಾ ಅದರಿಂದ ದೃಷ್ಟಿಯಾಗಿ ಸಣ್ಣದಾಗಿ ಜ್ವರ ಬರೋದು, ಸುಸ್ತಾಗುವಂಥದ್ದು, ಈ ತರ ಎನರ್ಜಿ ಬರ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಶನಿ ವಕ್ರಿ ಸಂಚಾರ ಬೇರೆ ನಡೀತಾ ಇದೆ. ಎಲ್ಲ 12 ರಾಶಿಯವರೆಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಜುಲೈ 15ರಿಂದ ನವೆಂಬರ್ 28ರವರೆಗೂ ಅದಕ್ಕೆ ಸಂಬಂಧಪಟ್ಟ ಹಾಗೇನು ವಿಡಿಯೋ ಮಾಡಿದ್ದೀನಿ, ಸಾಧ್ಯವಾದರೆ ನೋಡಿ. ಬಿಕಾಸ್ ಈ ಎನರ್ಜಿ ಅದಕ್ಕೆ ರೆಸೋನೇಟ್ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಹಳೆಯ ಒಂದು ಕಾರ್ಮಿಕ್ ಎನರ್ಜಿ ಮುಗಿದು ಒಂದು ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ 12 ರಾಶಿಗಳ ಒಂದು ಲೈಫಲ್ಲಿ ಒಂದು ಹಳೆ ಕಾರ್ಮಿಕ್ ಒಂದು ಚಾಪ್ಟರ್ ಮುಗಿದು ಒಂದು ಹೊಸ ನ್ಯೂ ಪಾಸಿಟಿವ್ ಚಾಪ್ಟರ್ ಶುರು ಆಗ್ತಾ ಇದೆ. ಓವರ್ ಆಲ್ ಆಗಿ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಈ ರೀತಿ ಒಂದು ಓವರ್ ಆಲ್ ಎನರ್ಜಿ ಬರ್ತಾ ಇದೆ. ಓಕೆ, ಈಗ ಲವ್ ರೀಡಿಂಗ್ ಅಲ್ಲಿ, ರಿಲೇಶನ್ಶಿಪ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ, ಆಲ್ರೆಡಿ ಹೇಳಿರೋ ಪ್ರಕಾರ ಒಂದು ನ್ಯೂ ಲವ್ ಚಾಪ್ಟರ್ ಶುರು ಆಗುತ್ತೆ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಸ್ವಲ್ಪ ಪ್ರೆಷರೈಸ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ಚಾನಲಿಂಗ್ ಮೆಸೇಜ್ ಏನಂದ್ರೆ, ಸ್ವಲ್ಪ ಟೈಮು ಗ್ಯಾಪ್ ಕೊಡಿ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ಡೋಂಟ್ ಬಿ ಹರಿ. ಓಕೆ, ಅಂದ್ರೆ ಸಿಚುವೇಶನ್ ಬೇಗ ಅನಲೈಸ್ ಮಾಡ್ಕೊಂಡು ದುಡುಕು ಸ್ವಭಾವದಲ್ಲಿ ರಿಯಾಕ್ಷನ್ ಮಾಡಬೇಡಿ. ಆ ಸಿಚುವೇಶನ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪರಿಸ್ಥಿತಿನ. ಅಂಡ್ ಯಾರು ತಪ್ಪು, ಯಾರು ಸರಿ, ಅಥವಾ ಫ್ಯೂಚರ್ ಪ್ಲಾನ್ಸ್ ಏನು, ಗೋಲ್ಸ್ ಏನು, ನಿಮ್ಮಿಬ್ಬರ ಕಂಪ್ಯಾಟಬಿಲಿಟಿ ಹೇಗಿದೆ, ಇವೆಲ್ಲವನ್ನ ಕೂತ್ಕೊಂಡು ತಾಳ್ಮೆಯಿಂದ ಯೋಚಿಸಿ ನಿಮ್ಮ ಫ್ಯೂಚರ್ ಅಕಾರ್ಡಿಂಗ್ ಡಿಸಿಷನ್ ಮಾಡಿ. ಬಟ್ ಸ್ಟಿಲ್ ಪಾಸಿಟಿವ್ ವೈಬ್ಸ್ ಬರ್ತಾ ಇರೋದ್ರಿಂದ ಸಮಥಿಂಗ್ ಸೆಲೆಬ್ರೇಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಮನಿ ರಿಲೇಟೆಡ್ ಮ್ಯಾಟರ್ಸ್, ಅಂದ್ರೆ ನಿಮ್ಮ ಅಥವಾ ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಅವರ ಯಾರಿಗಾದ್ರೂ ಒಬ್ಬರಿಗೆ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಮನಿ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಇನ್ಕಮ್ ಜನರೇಟ್ ಆಗುವಂಥದ್ದು ಅಥವಾ ಗ್ರೋತ್ ಆಗುವಂಥದ್ದು ಇರೋದ್ರಿಂದ ಒಂದು ಸೆಲೆಬ್ರೇಷನ್ ಸಹ ಎನರ್ಜಿ ಕಾಣ್ತಾ ಇದೆ. ಅದೇ ರೀತಿ ವೈವಾಹಿಕ ಜೀವನ, ಮ್ಯಾರೇಜ್ ಅಲ್ಲಿ ನೋಡೋದಾದ್ರೆ ಅವರಲ್ಲೂ ಸಹ ಒಂದು ಪಾಸಿಟಿವ್ ಚಾಪ್ಟರ್ ಶುರು ಆಗ್ತಾ ಇದೆ. ಆಗಸ್ಟ್ ಮಂತ್ ಸುಮಾರು ದಿನಗಳಿಂದ ಮಾಡಬೇಕು ಅನ್ಕೊಂಡಿರುವಂತ ಎಲ್ಲ ಕಾರ್ಯಗಳು ನಿಂತೋಗಿತ್ತು. ಬಟ್ ಈ ಮಂತ್ ಅಲ್ಲಿ ಅದು ಕಾರ್ಯಗಳೆಲ್ಲ ಶುರು ಆಗುತ್ತೆ, ಹೊಸ ಬಿಗಿನಿಂಗ್ ಆಗುತ್ತೆ. ಲೇಡೀಸ್ ಸ್ವಲ್ಪ ಬಾಸಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಲೇಡೀಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಅಂತ ಬರ್ತಾ ಇದೆ. ದಟ್ ವಿಲ್ ಬಿ ಗುಡ್. ಮನೆಯ ಒಂದು ವಿಷಯಗಳಲ್ಲಿ ಲೇಡೀಸೇ ನಿರ್ಧಾರವನ್ನ ತಗೊಳ್ತಾರೆ, ಡಿಸಿಷನ್ ಮೇಕರ್
ಓಕೆ, ಈ ಮಂತ್ ಲೇಡೀಸ್ ತಗೊಳ್ಳುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ರು ಬೇಕು ಅನ್ನೋದಲ್ಲ, ಆ ಸಿಚುವೇಶನ್ನೇ ಹಂಗೆ ಕ್ರಿಯೇಟ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಗೈಡೆನ್ಸ್ ಏನು ಬರ್ತಿದೆ ಅಂದರೆ, ಎಲ್ಲಾದರೂ ಸ್ವಲ್ಪ ಹೊರಗಡೆ ಸುತ್ತಾಡಕ್ಕೆ ಹೋಗಿ ಗಂಡ ಹೆಂಡತಿ, ಅದು 1 or 2 days ಆಗಿರ್ಬೋದು. ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನಿದಾವೋ ಅದೆಲ್ಲ ಹೋಗಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನ್ಯೂ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ಒಂದು ಗುಡ್ ಎನರ್ಜಿ ಬರ್ತಾ ಇದೆ ಮ್ಯಾರೇಜ್ ವೈವಾಹಿಕ ಜೀವನದಲ್ಲಿ. ಓಕೆ, ಎಜುಕೇಷನಲ್ಲಿ ಇವಾಗ ನೋಡೋದಾದರೆ ಸ್ಟೂಡೆಂಟ್ಸ್, ಅದು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಓವರ್ ಆಲ್ ಆಗಿ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಿರುವಂಥವ್ರು ಎಜುಕೇಷನಲ್ಲಿ ನೋಡೋದಾದರೆ, ಓದಕ್ಕೆ ಕೂತ್ರೆ ಮನಸ್ಸೇ ಆಗ್ತಾ ಇಲ್ಲ. ಓದಕ್ಕೆ ಬೇರೆಲ್ಲೋ ಕಡೆ ಹೋಗೋದು ಮನಸ್ಸು, ಅಥವಾ ಓದಕ್ಕೆ ಬೇರೆ ಬೇರೆ ಕೆಲಸಗಳ ಅಡೆತಡೆಗಳಿಂದ ಓದಕ್ಕೆ ಕೂರದೆ ಆಗಿರಬಹುದು. ಈ ಥರ ಬರ್ತಾ ಇದೆ. ಆಮೇಲೆ ಗೊತ್ತಿಲ್ಲ, ರೀಡಿಂಗ್ ಗೈಡೆನ್ಸ್ ಅಲ್ಲಿ ಚಾನಲಿಂಗ್ ಮೆಸೇಜ್ ಅಲ್ಲಿ ಬರ್ತಿರೋದು, ಯಾರಾದರೂ ಚೀಟಿಂಗ್ ಮಾಡಿ ಪಾಸ್ ಆಗುವಂಥ ಸಾಧ್ಯತೆನೂ ಇದೆ. ಇದು ಪರ್ಟಿಕ್ಯುಲರ್ ಇರ್ಬೋದು, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಬಟ್ ಈ ಟೈಮಲ್ಲಿ ಪರೀಕ್ಷೆ ಇರಲ್ಲ ಅನ್ಕೋತೀನಿ. ಇನ್ ಕೇಸ್ ಇದ್ರೆ ಚೀಟಿಂಗ್ ಮಾಡೋ ಅವಕಾಶಗಳು ಸಿಗತ್ತೆ. ಓಕೆ, ಏನೇನು ಗೈಡೆನ್ಸ್ ಬರತ್ತಪ್ಪ? ಈ ಮಂತಿನ ಲಾಸ್ಟ್ ವೀಕಲ್ಲಿ ಬರುವಷ್ಟರೊಳಗೆ ಬುಧ ವಕ್ರಿ ಏನಿದ್ದಾರೆ ಅವರು ಪಾಸಿಟಿವ್ ಆಗಿ ಶಿಫ್ಟ್ ಆಗ್ತಾರೆ. ಆವಾಗ ನಿಮ್ಮಲ್ಲಿ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಈ ಮಂತ್ನ ಲಾಸ್ಟ್ ವೀಕ್ ಬರೋದ್ರೊಳಗೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಮತ್ತೆ ಸರಿ ಹೋಗುತ್ತೆ. ಬುಧ ವಕ್ರಿ ಆದ್ರೆ ಆಟೋಮೆಟಿಕ್ ಫೋಕಸ್ ಇರೋದಿಲ್ಲ. ಓಕೆ, ಯಾಕಂದ್ರೆ ಏರ್ ಎಲಿಮೆಂಟ್, ನಾವು ಯೋಚನೆ ಮಾಡೋದಲ್ಲಿ ಏರ್ ಎಲಿಮೆಂಟ್ ಅಲ್ಲಿ ಯೋಚನೆ ಮಾಡೋದು, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಓಕೆ, ಹೈಯರ್ ಸ್ಟಡೀಸ್ ಮಾಡೋರ್ ಬಗ್ಗೆ ಬರ್ತಾ ಇದೆ. ಏನಂದ್ರೆ ಬರ್ತ್ ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗಿ ಓದಿದ್ರೆ ಅವರ ಒಂದು ನೆಕ್ಸ್ಟ್ ಇನ್ಕಮ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಒಳ್ಳೆ ಲಿಂಕ್ಗಳು ಸಿಗ್ತವೆ ಅಥವಾ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತ ಬರ್ತಾ ಇದೆ. ಸೊ ಇಟ್ಸ್ ಆಲ್ ಕಂಪ್ಲೀಟ್ಲಿ ಫ್ರೀ ವಿಲ್. ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ಗೆ ತಕ್ಕಂತೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದನ್ನೇ ಮಾಡಿ. ಇದು ಕಲೆಕ್ಟಿವ್ ರೀಡಿಂಗು. ನೆಕ್ಸ್ಟ್ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ನೋಡೋದಾದ್ರೆ ಅಗೇನ್ ನ್ಯೂ ಆಪರ್ಚುನಿಟೀಸ್ ಆರ್ ಆನ್ ದ ವೇ ಫಾರ್ ವೃಷಭ ರಾಶಿ. ಓಕೆ, ನಿಮ್ಮಲ್ಲಿ ಹೊಸ ಐಡಿಯಾಸ್ ಬರುತ್ತೆ, ಪ್ಲಾನಿಂಗ್ಸ್ ಬರುತ್ತೆ ಅಂಡ್ ಡಿಸಿಷನ್ ಮೇಕಿಂಗ್ ಮಾಡುವಂತ ಪವರ್ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಇನ್ಕ್ರೀಸ್ ಆಗುತ್ತೆ. ಈ ಎಲ್ಲವೂ ನೀವು ಒಂದು ಸಾಂದರ್ಭಿಕವಾಗಿ ಎನ್ಹ್ಯಾನ್ಸ್ ಆಟೋಮೆಟಿಕಲಿ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಬಾಡಿ, ಮೈಂಡ್ ಅಂಡ್ ಸೋಲ್ ಅಲ್ಲಿ. ಸೊ ಪ್ರೊಫೆಷನಲ್ ಆಗೂ ನೀವು ಒಂದು ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ. ಮೋಸ್ಟ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥ ಸಾಧ್ಯತೆನೂ ಇದೆ. ಪ್ರಮೋಷನ್ ಸಿಕ್ಕಿ ಟ್ರಾನ್ಸ್ಫರ್ ಆಗಬಹುದು, ಅಥವಾ ಬೇರೆ ಯಾವುದೋ ಕಂಪ್ನಿಗೆ ನೀವು ಇಂಟರ್ವ್ಯೂ ಕೊಟ್ಟು ಅಲ್ಲಿ ಇಲ್ಲಿಗಿಂತ ಗ್ರೋತ್ ಚೆನ್ನಾಗಿರ್ಬೋದು. ಒಟ್ಟು ಪ್ಲೇಸ್ಮೆಂಟ್ ಚೇಂಜ್ ಆಗುವಂಥ ಒಂದು ಎನರ್ಜಿನೂ ಚಾನಲಿಂಗ್ ಮೆಸೇಜಲ್ಲಿ ಬರ್ತಾ ಇದೆ. ಓಕೆ, ಬುಧ ರೆಟ್ರೋಗ್ರೇಡಿಂದ ಪಾಸಿಟಿವ್ ಆಗಿ ಬರ್ತಾ ಇರೋದ್ರಿಂದ, ಅದರ ಜೊತೆಗೆ ಶನಿ ವಕ್ರಿ ಸಂಚಾರನೂ ಆಗ್ತಾ ಇರೋದ್ರಿಂದ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಅಥವಾ ಪ್ರಮೋಷನ್ ಆಗಿ, ಅಥವಾ ಸಮಥಿಂಗ್ ಪ್ರೊಫೆಷನಲ್ ಗ್ರೋತ್ ಸಿಗುತ್ತೆ. ಆ್ಯಂಡ್ ಬುಧ ಪಾಸಿಟಿವ್ ಆದರೆ ಆಟೋಮೆಟಿಕಲಿ ನ್ಯೂ ಬಿಸ್ನೆಸ್ ಐಡಿಯಾಸ್ಗಳು ಬರುತ್ತೆ. ಓಕೆ, ಮೋಸ್ಟ್ಲಿ ಇದು ಪರ್ಟಿಕ್ಯುಲರ್ ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಬಿಸ್ನೆಸ್ ಯಾರಾದರೂ ಹೊಸದಾಗಿ ಶುರು ಮಾಡೋರಿದ್ರೆ ಆ ಬಿಸ್ನೆಸ್ ಹೆಸರು ಲೇಡೀಸ್ ಹೆಸರಲ್ಲಿ ಇಡಬಹುದು. ಫಾರ್ ಎಕ್ಸಾಂಪಲ್ ಅವ್ರ ತಾಯಿ, ಹೆಂಡತಿ ಅಥವಾ ಮಗಳು, ಅಥವಾ ಒಂದು ದೇವರ ಹೆಸರಲ್ಲಿ, ಹೆಣ್ಣ ದೇವರ ಹೆಸರಲ್ಲಿ ಇಟ್ಟರೆ ಅವರಿಗೆ ತುಂಬಾ ಒಂದು ಪ್ರಾಫಿಟ್ ತಂದು ಕೊಡುತ್ತೆ ಅಂತ ಗೈಡೆನ್ಸ್ ಬರ್ತಾ ಇದೆ. ಒಂದು ನ್ಯೂ ಎನರ್ಜಿ, ನ್ಯೂ ಪೋರ್ಟಲ್ಗೆ ರೀಚ್ ಆಗ್ತಾ ಇದ್ದೀರಾ, ಗುಡ್ ನ್ಯೂಸ್ಗಳು ಬರುತ್ತೆ. ಇನ್ ಕೇಸ್ ಏನಾದರೂ ಈ ರೀತಿ ಒಂದು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ ಅಥವಾ ಏನಾದರೂ ಸಮಥಿಂಗ್ ಗುಡ್ ನ್ಯೂಸ್ ಇದ್ರೆ ನಮಗೂ ಕಮೆಂಟಲ್ಲಿ ಹೇಳಿ, ನಾವು ಖುಷಿ ಪಡ್ತೀವಿ. ಓಕೆ, ಇವಾಗ ಹೆಲ್ತ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ ಲಾಂಗ್ ಟರ್ಮ್ ಡಿಸೀಸ್ ಅಥವಾ ಕ್ರಾನಿಕ್ ಡಿಸೀಸಸ್ ಏನಾದರೂ ಇದ್ರೆ ಕಂಪ್ಲೀಟ್ ಗುಣ ಆಗುತ್ತೆ. ಓಕೆ, ಗುಡ್ ನ್ಯೂಸ್. ಬಟ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಬಿಡೋ ಹಂಗಿಲ್ಲ. ಕಂಪ್ಲೀಟ್ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಅಂತ ಬಿಟ್ಕೊಡ್ಲೆ ಮತ್ತೆ ಅಗೇನ್ ಶುರು ಆಗುತ್ತೆ. ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅದು ಕಂಪ್ಲೀಟ್ ಫುಲ್ಲು ಕ್ಲಿಯರ್ ಆಗೋವರೆಗೂ ತಗೊಳ್ಳೋದು ಬೆಟರು. ಜನರಲಿ ಕೆಲವರಿಗೆ ಮಂಡಿ ನೋವು, ಜಾಯಿಂಟ್ ಪೇನು, ಸ್ಕಿನ್ ಡ್ರೈನೆಸ್ ಬರುವಂಥದ್ದು, ಸ್ಕಿನ್ ಡಿಸೀಸ್ ಅಲ್ಲ, ಜಸ್ಟ್ ಸ್ಕಿನ್ ಡ್ರೈನೆಸ್ ಬರುವಂಥದ್ದು, ಕತ್ತು ನೋವು, ಮೂಳೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ಕೆಲವು ಬರಬಹುದು. ಕೆಲವರಿಗೆ ವೈಟ್ ಹೇರ್ ಪ್ರಾಬ್ಲಮ್ ಶುರು ಆಗಬಹುದು ಅಥವಾ ಆಲ್ರೆಡಿ ಇರಬಹುದು. ಸೊ ಇದರಲ್ಲಿ ಯಾವ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೋ ಅದನ್ನ ರೆಸೊನೇಟ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ ಎಲ್ಲವೂ ಒಬ್ರಿಗೆ ಬರ್ಬೇಕಂತಿಲ್ಲ, ಇದ್ರಲ್ಲಿ 1 or 2 ಆ ರೀತಿ ಅಷ್ಟೇ.
ಅಂದ್ರೆ ಅವರವರ ಒಂದು ಸೋಲ್ ಪರ್ಪಸ್ ಅಂಡ್ ಅವರ ಒಂದು ಸೋಲ್ ಎಷ್ಟನೇ ಚಾಪ್ಟರ್ ಅಲ್ಲಿ ಇದೆ, ಯಾವ ಹಂತದಲ್ಲಿದೆ, ಅದಕ್ಕೆ ಅಕಾರ್ಡಿಂಗ್ ಹೆಲ್ತ್ ಇಶ್ಯೂಸ್ 1 or 2 ಬರಬಹುದಷ್ಟೇ. ಬಂದು ಅದು ಹೋಗುತ್ತೆ, ಸಾಂದರ್ಭಿಕವಾಗಿ ಬಂದು ಹೋಗುತ್ತೆ. ಬಟ್ ಕ್ರಾನಿಕ್ ಡಿಸೀಸ್ ಇರೋರ್ದು ಪ್ರಾಬ್ಲಮ್ ಟ್ರೀಟ್ಮೆಂಟ್ ಇಂದ ಕ್ಲಿಯರ್ ಆಗುತ್ತೆ. ಬಟ್ ಕ್ಲಿಯರ್ ಒಂಚೂರು ಕಮ್ಮಿ ಆಗಿದ್ ಕೂಡಲೇ ಟ್ರೀಟ್ಮೆಂಟ್ ಬಿಡೋ ಹಂಗಿಲ್ಲ. ಆಮೇಲೆ ಅದ್ರ ಜೊತೆಗೆ ಆಯುರ್ವೇದದಲ್ಲಿರುವಂತಹ ಮೂಳೆ ಸ್ಟ್ರಾಂಗ್ ಆಗಕ್ಕೆ ಸಂಬಂಧಪಟ್ಟ ಸಪ್ಲಿಮೆಂಟ್ಸ್ ಗಳನ್ನ ಆಥರೈಸ್ಡ್ ಡಾಕ್ಟರ್ಗಳ ಹತ್ರ ತಗೊಂಡ್ರೆ, ಅಂದ್ರೆ ಆಯುರ್ವೇದ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸ್ವಲ್ಪ ಬೋನ್ ಸ್ಟ್ರಾಂಗ್ ಆಗ್ಲಿಕ್ಕೆ ಅದು ಸಖತ್ತು ಹೆಲ್ಪ್ ಆಗುತ್ತೆ. ಓವರ್ ಆಲ್ ಆಗಿ ಚೆನ್ನಾಗಿದೆ. ವೃಷಭ ರಾಶಿಯವರು ಆಗಸ್ಟ್ ಅಲ್ಲಿ ಪಾಸಿಟಿವ್ ವೈಬ್ಸ್ ಇದೆ. ಏನಾದರೂ ಒಂದು ಗುಡ್ ನ್ಯೂಸ್ ಬರುತ್ತೆ. ಪ್ರೊಫೆಷನಲ್ ಲೈಫ್ ಆಗಿರಬಹುದು, ಪರ್ಸನಲ್ ಲೈಫಲ್ಲಿ ಆಗಿರಬಹುದು. ಈ ಗೈಡೆನ್ಸ್ ಆರ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಅಭಿಜಿತ್ 33 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಆ್ಯಂಡ್ ಆಲ್ಸೋ ಚಾನಲ್ ಡಿಸ್ಕ್ರಿಪ್ಷನ್ನ ಒಂದ್ಸಲಿ ಚೆಕ್ ಮಾಡಿ ಯಾವೆಲ್ಲ ರಿಲೇಟೆಡ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಟೇಕ್ ಕೇರ್. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಮತ್ತೆ ಸಿಗೋಣ.